ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 490ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ವಾನರರು ರಿಕ್ಷೆ ಗೋವಿಯಿಂದ ಹೊರಗೆ ಬರ್ತಾರೆ. ಸಮುದ್ರ ದಂಡಿಗೆ ಕೂತ್ಕೊಂಡು ನಿಸರ್ಗದಲ್ಲಿ ಎಷ್ಟೋ ಹಣ್ಣು ಹಂಪಲಗಳು ಇದ್ದರೂ ಕೂಡ ಆ ಕಡೆ ಲಕ್ಷ್ಯ ಇರೋದಿಲ್ಲ. ಯಾಕಂದರೆ ಬಂದ ಕಾರ್ಯ ನೆರವೇರೋದಿಲ್ಲ. ಎಲ್ಲ ಚಿಂತಾಕ್ರಾಂತರಾಗಿ ಕೂತಿರ್ತಾರೆ. ಅಂಥದ್ರಾಗ ಅಂಗದ ಬಂದು ಹೇಳ್ತಾನೆ, ನಾವು ಹಂಗೆ ಬರುವೆಯಲ್ಲಿ ಹೋಗೋದು ಬೇಡ, ಮತ್ತು ರಾಜ ನಮ್ಮನ್ನು ದಂಡಿಸಬಹುದು. ಇದೆಲ್ಲ ಹಿಂಸೆಯಿಂದ ನಾವು ಸಾಯುವುದಕ್ಕಿಂತನೂ ಉತ್ತಮ ಸಾವು ಯಾವುದಂದರೆ ನಾವು ಈ ಸಮುದ್ರ ದಂಡೆಯಲ್ಲಿ ಆಮರಣ ಉಪವಾಸವನ್ನು ಮಾಡೋಣ. ಆಮರಣ ಉಪವಾಸದ ಮರಣ ಏನಿದೆ ಭಾಳ ಚಲೋ. ದಂಡಕ್ಕೊಳಗಾಗಿ ಹಿಂಸೆಗೊಳಗಾಗಿ ಸಾಯೋಕ್ಕಿದ್ದನು ಇದು ಚಲೋ ನಮಗೆ ಅಂತ ಹೇಳಿ ತನ್ನ ಒಂದು ವಿಚಾರವನ್ನು ಎಲ್ಲ ವಾನರರ ಮುಂದೆ ಅಂಗದ ಹೇಳ್ತಾನೆ. ಕೇಳಿ ಯುವರಾಜ ಅಂಗದನ ನುಡಿ ಭಾವುಕತದೆ ವಾನರರು ನುಡಿದರು. ಮಾತಾಡೋದೆಲ್ಲ ಕೇಳಿದ್ರು ಭಾಳ ಭಾವನೆಗೆ ಭಾವುಕರಾಗಿ ಬಿಡ್ತಾರೆ, ಪ್ಯಾಷನೇಟ್ ಆಗ್ತಾರೆ. ಅವರೂ ಕೂಡ ಭಾವುಕರಾಗಿ ಅಂಗದನಿಗೆ ಹೇಳ್ತಾರೆ, ಸುಗ್ರೀವನು ಶೀಘ್ರ ಕೋಪಿ. ಸುಗ್ರೀವನಲ್ಲೇ ಮೂಗಿನ ಮ್ಯಾಗ ಸಿಟ್ಟಿದೆ ಅವನಿಗೆ. ತಕ್ಷಣ ಸಿಟ್ಟಿಗೆ ಹೇಳ್ತಾನೆ ಶೀಘ್ರ ಕೋಪಿ. ಸೀತೆಯಲ್ಲಿ ರಾಮನ ಆಸಕ್ತಿ. ಸೀತೆಯಲ್ಲಿ ರಾಮನ ಆಸಕ್ತಿ ಮುಗಿಯಿತು ಕೊಟ್ಟ ಸಮಯ. ಅವ ಮೊದಲೇ ಸಿಟಕದಾನ. ರಾಮ ಸೀತೆಗಾಗಿ ಇದೆಲ್ಲ ಕೆಲಸ ಮಾಡ್ಯಾನ. ಸೀತೆಯಲ್ಲಿ ರಾಮನ ಆಸಕ್ತಿ ಇದೆ. ಈಗ ಅವ ನಮಗೆ ಸೀತೆ ಹುಡುಕಕ್ಕೇನು ಟೈಮ್ ಕೊಟ್ಟರಲ್ಲ, ಅದು ಟೈಮ್ ಮುಗಿದು ಹೋಗಿದೆ. ಸಿಗಲಿಲ್ಲ ಸೀತೆ. ಮರಳಿದರದ ಕಿಶಿಂದಕ್ಕೆ ನಾವು ರಾಮನ ಸಮಾಧಾನಕ್ಕಾಗಿ ಕೊಲ್ಲುವನು ಸುಗ್ರೀವ ನಮ್ಮನ್ನು. ನಾವು ಸೀತೆಯನ್ನು ಹುಡುಕಿಕೊಂಡು ಸುಳುವು ತೊಗೊಂಡು ಹೋದೀವಂದ್ರೆ ಅವ ಆಗಲೇ ಸುಗ್ರೀವ ರಾಮನಿಗೆ ವಚನ ಕೊಟ್ಟಾನ. ರಾಮನ ಸಮಾಧಾನ ಪಡಿಸೋ ಸಲುವಾಗಿ ನಾವು ಕರ್ತವ್ಯಹೀನರಾಗೇವೆ ಅಂದ್ಕೊಂಡು ದಂಡದ ರೂಪದಲ್ಲಿ ನಮ್ಮನ್ನು ಸುಗ್ರೀವ ಕೊಲ್ಲಬಹುದು. ಕೇಳಿ ಭಯಭೀತ ವಾನರ ನುಡಿ ದಂಡನಾಯಕ ತಾರ ನುಡಿದನು. ಇದನ್ನು ಕೇಳ್ಕೊಳ್ತಾನೆ. ಕೇಳ್ಕೊಂಡವನ ಈ ತಾರ ಯಾರಂದರೆ ಸುಗ್ರೀವನ ಮಾವ, ರುಮಾನ ತಂದೆ. ತಾರ ಬೇರೆ, ತಾರ ವಾಲಿ ಹೆಂಡತಿ, ಇವ ತಾರ. ಮುಂದೆ ಅಲ್ಲೇ ಅವ ದಂಡನಾಯಕ ತಾರ ನುಡಿತಾನೆ, ನಿಲ್ಲಿಸಿ ನಿಮ್ಮ ನಿರಾಶೆ ನುಡಿಗಳ. ಈ ಎಲ್ಲ ನೀವು ನಿರಾಶೆ ನುಡಿಗಳನ್ನು ಮಾಡ್ತಾಯಿದ್ದೀರಿ, ಕೈ ಚೆಲ್ಲು ಮಾತಾಡ್ತಾ ಇದ್ದೀರಿ. ನಿರಾಶರಾಗಬೇಡಿ, ನಿಂತು ಬಿಡಿ. ನೀವೆಲ್ಲರೂ ಭವಿಷ್ಯದಲ್ಲಿ ಪುನಃ ಸೇರೋಣ ಕಪ್ಪು ಗವಿ. ಏನು ಮಾಡಿಬಿಡ್ನಪ್ಪ ಅಂದ್ರೆ ನೀವೆಲ್ಲ ಕೂಡ ಇಚ್ಛೆ ಮಾಡಿರೋದು ಈ ಕಪ್ಪು ಗವಿಯಿಂದ ಹೊರಗೆ ಬಂದೇನೋ, ಅದೇ ಕಪ್ಪು ಗವಿಯಿಂದ ಹೋಗಿಬಿಡೋಣ. ನಾವು ರಿಕ್ಷಾ ಗುವಿಯಲ್ಲಿ ಸೇರೋಣ, ಜೀವಂತವಾಗಿರೋಣ ನಾವು ಕಪ್ಪು ಗವಿಯಲ್ಲಿ. ನೋಡಿದ್ವಿ ಹೆಂಗೆ ಗವಿ ಚಲೋ ಐತಿ, ಎಲ್ಲ ಐತೆ ಅಲ್ಲಿ, ಎಲ್ಲ ಸೌಲಭ್ಯಗಳದವ. ಕಿಷ್ಕಿಂದಕ್ಕೂ ಹೋಗೋದು ಬೇಡ, ಆಮರಣ ಉಪವಾಸ ಕೂತು ಸಾಯೋದು ಬೇಡ, ಗವ್ಯಾಗನ ಉಳಿದು ಬಿಡೋಣ ನಾವು, ರಿಕ್ಷಾ ಗವಿಯಲ್ಲಿ ಉಳಿದು ಬಿಡೋಣ ಅಂಥೇಳಿ ತಾರ ಸಲಹೆ ಮಾಡ್ತಾನೆ. ಕೇಳಿ ಅಂಗದ ತಾರರ ನುಡಿಗಳು ಅಂಗದನಿಗೆ ಕೇಳಿ ಅಂಗದ ತಾರರ ನುಡಿಗಳು ಅಂಗದನಿಗೆ ನುಡಿದರು ವಾನರರು. ಇಬ್ಬರು ಮಾತು ಕೇಳಿ, ಅಂಗದನ ಮಾತು ಕೇಳಿರ್ತಾರೆ, ತಾರನ ಮಾತು ಕೇಳಿರ್ತಾರೆ. ಕೇಳಿ ವಾನರರು ಹೇಳ್ತಾರೆ, ನಾವು ಜೀವನ ತುಳಿಯುವ ಮಾರ್ಗ ಸೂಕ್ತ, ಅದು ಆಗಲಿ. ಹಾಗಾದ್ರೆ ತಾರ ಹೇಳೋದು ಕರೆಕ್ಟ್ ಐತಿ. ನಾವು ಕಿಷ್ಕಿಂದಕ್ಕೆ ಹೋಗೋದು ಬೇಡ, ಅಲ್ಲಿ ಹೋದ್ವಿ ಅಂದ್ರೆ ನಮಗೆ ಮರಣದಂಡನೆ ಆಗ್ತೈತಿ. ಆಮರಣ ಉಪವಾಸದಿಂದ ಸಾಯೋಕ್ಕಿಂತ ನೀವು ಎರಡೋದಕ್ಕಿಂತ ಬೆಸ್ಟ್ ಚಾಯ್ಸ್ ನಾವಂದರೆ ಗವಿಗೆ ಹೋಗಿಬಿಡೋಣ. ಅಲ್ಲಿ ಹಾಗೆ ನಾವು ಏನು ಮಾಡೋಣ, ಭೂಗತ ಹಾಕ್ಕೊಂಡು ಆ ಗವಿಯಲ್ಲೇ ವಾಸಿಸೋಣ, ಇದು ಸರಿ ಇದೆ ಅಂತ ವಾನರರು ಹೇಳ್ತಾರೆ. ಕೇಳಿ ನಕ್ಷತ್ರಗಳ ಅಧಿಪತಿಯಂತಹ ತಾರನ ಕುತಂತ್ರ ನುಡಿ ಚಿಂತಿತಗೊಂಡ ಹನುಮ ಆಗಸದ ಅಂಗದನ ಹಿತದಲ್ಲಿ. ಹನುಮಾನ್ ಕೂತಿದ್ದ, ಕೇಳಿದ ತಾರ ಏನು ಮಾಡಾಕತ್ತನು, ಇದು ಕುತಂತ್ರ ಮಾರ್ಗದ ಇವಂದ. ಅಂಗದನ ದಾರಿ ತಪ್ಪಿಸ್ತಾ ಇದ್ದ ನೀವು. ಯಾಕಂದರೆ ಅಂಗದ ಹೊಳೆ ಹೋಗಲಿಲ್ಲ ಅಂದರೆ ಮತ್ತಷ್ಟು ಸುಗ್ರೀವನಿಗೆ ಕೋಪಕ್ಕೆ ಈಡಾಗ್ತಾನೆ. ಸುಗ್ರೀವ್ ಎಲ್ಲಾರು ಹುಡ್ಕೊಂಡು ಬರ್ತಾನೆ, ಅದು ಮತ್ತೆ ಬೇರೆ. ಇವು ಎಲ್ಲರೂ ದಾರಿ ತಪ್ಪಿಸ್ತಾ ಇದ್ದಾನ ಇವ ಕಳ್ಳ ಅಂತ ಹೇಳಿಕೊಂಡು ಆವಾಗ ಹನುಮಾನಲ್ಲಿ ಚಿಂತೆ ಕಾಡಕ್ಕೆ ಶುರು ಮಾಡ್ತಿದೆ.
ವಾಲಿಪುತ್ರ ಅಂಗದನಲ್ಲಿ 8 ಪಟ್ಟ ಜ್ಞಾನ ಇದೆ. ನೋಡಿ, ಹನುಮಾನ ಅಂಗದನ ಬಗ್ಗೆ ಹೇಳಕ್ಕೆ ಹೇಳ್ತಾನೆ. ವಾಲಿಪುತ್ರ ಅಂಗದ, ಅವನಲ್ಲಿ ಎಷ್ಟಿದೆ? 8 ಪಟ್ಟ ಜ್ಞಾನ ಇದೆ. 8 ಟೈಮ್ಸ್ ನಾಲೆಜ್ ಇದೆ. ಯಾವ ನಾಲೆಜ್ ಅಂದರೆ 8 ಪಟ್ಟು ನಾಲೆಜ್ ಯಾವುದಂದರೆ ಜಾಗೃತ ನಾಲೆಜ್ ಇದೆ ಅವನಲ್ಲಿ. ಗ್ರಹಿಕೆ ನಾಲೆಜ್ ಇದೆ, ಏನು ಮಾಡಬೇಕು, ಏನು ಆಗಕ್ಕೆ ಸಾಧ್ಯ ಇದೆ, ಮಾಡೋಕ್ಕೆ ಸ್ಮರಣೆಯ ಜ್ಞಾನ ಇದೆ ಅವನಲ್ಲಿ. ಓರೆಗಲ್ಲ ಜ್ಞಾನ ಇದೆ. ಅಂದರೆ ಪ್ರತಿಯೊಂದೂ ಚಿಕಿತ್ಸಕ ಬುದ್ಧಿಯಿಂದ ನೋಡುವಂಥದ್ದು, ಸರಿಯೋ ತಪ್ಪು ನೋಡುವಂಥ ಬುದ್ಧಿ ಅವನಲ್ಲಿದೆ. ಸ್ಪಂದಿಸುವುದು ಇದೆ, ಸೆನ್ಸಿಟಿವ್ ಅದ ನಾವು ಈ ಸ್ಥಿತಿಗೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ಬೆಳವಣಿಗೆ ಅನುಗುಣವಾಗಿ ಸ್ಪಂದಿಸುವಂಥ ಜ್ಞಾನ ಅವನಲ್ಲಿದೆ. ಸತ್ವ ಸಂಗ್ರಮ ಜ್ಞಾನ ಇದೆ. ಸತ್ಯ ಸಮಗ್ರ ಜ್ಞಾನ ಇದೆ. ಸತ್ವ ಸಮಗ್ರ ಜ್ಞಾನ ಇದೆ. ಎಲ್ಲ ಸತ್ವಗಳ ಬಗ್ಗೆ ತಿಳ್ಕೊಂಡಂಥ ವ್ಯಕ್ತಿ. ಆ ಸತ್ವಗಳ ಸಮಗ್ರ ಜ್ಞಾನ. ಸತ್ವ ಅಂದರೆ ಇವು ಮತ್ತು ಪಂಚಭೂತ ತತ್ವಗಳಂತ ನಾವು ಕರಿತೀವಿ. ಆಕಾಶ, ಕಾಯಿ, ಇವೆಲ್ಲ ಏನು ಬರ್ತಾವಲ್ಲ, ವಿಶ್ವದಲ್ಲಿ ಬರುವಂಥ ಎಲ್ಲ ಗೋಚರ ಏನು ಶಕ್ತಿಗಳು ಬರ್ತಾವೆ, ವಸ್ತುಗಳು ಬರ್ತಾವೆ, ಎಲ್ಲ ಥರದ್ದು ಜ್ಞಾನ ಇವನಿಗಿದೆ. ಅಂದರೆ ಇವನು ಕೂಡ ಬ್ರಹ್ಮಜ್ಞಾನಿ. ತತ್ವಜ್ಞಾನ ಇವನಲ್ಲಿದೆ. ನಡತೆ ಬಗ್ಗೆ ಇವನಲ್ಲಿ ಸಾಕಷ್ಟು. ನಡತೆ ಅಂದರೆ ಬಿಹೇವಿಯರಲ್ ಸೈನ್ಸ್, ಮಾರಲ್ ಸೈನ್ಸ್ ಅಂತ ನಾವು ಕರಿತೀವಿ. ಅದರ ಜ್ಞಾನ ಇವನಲ್ಲಿದೆ. ಇಷ್ಟು 8 ಪಟ್ಟ ಜ್ಞಾನವನ್ನು ಹೊಂದಿದ್ದಾನೆ ಯಾರೋ ಅಂಗದ. 8 ಪಟ್ಟ ಜ್ಞಾನ, 4 ಪಟ್ಟು ಯುಕ್ತಿ ಇದೆ ಅವನಲ್ಲಿ. 4 ಯುಕ್ತಿ ಮಾರ್ಗಗಳಿವೆ. ಆ 4 ಯುಕ್ತಿ ಯಾವುದು ಮಾರ್ಗಗಳು ಯಾವುದಂದರೆ, ಒಂದು ಸಾಮ, ದಾನ, ಭೇದ, ದಂಡ. ಇವು ಇದನ್ನು ಸಮಸ್ಯೆಯನ್ನು ಬಗೆಹರಿಸುವ, ಬಿಕ್ಕಟ್ಟನ್ನು ಬಗೆಹರಿಸುವ ಮಾರ್ಗಗಳು. ಇವ 4. ಸಮಾಲೋಚನೆ ಮೂಲಕ, ಸಂಧಾನ ಮೂಲಕ ಬಗೆಹರಿಸ್ಕೊಳ್ದು. ದಾನದ ಮೂಲಕ ಕೊಡುಗೆಗಳನ್ನು ಕೊಟ್ಟು ಬಗೆಹರಿಸ್ಕೊಳ್ದು. ವೈರಿಗಳಲ್ಲಿ ಭೇದ ಹುಟ್ಟಿಸಿ ವೈರಿಗಳನ್ನು ನಾಶ ಮಾಡೋದು. ಕೊನೆಗೆ ದಂಡ, ಶಿಕ್ಷೆಯನ್ನು ನೀಡುವ ಮೂಲಕ ವೈರಿಗೆ ಇದನ್ನು ಕೊಡೋದು, ಪಾಠವನ್ನು ಕಲಿಸೋದು. ಈ ಮಾರ್ಗೋಪಾಯಗಳು ಕೂಡ ಅವನಿಗೆ, ದಂಡಗಳು ಕೂಡ ಇವಕ್ಕೆ ಯುಕ್ತಿ ಮಾರ್ಗಗಳಂತ ಕರೀತಾರೆ. ಈ 4 ಯುಕ್ತಿ ಮಾರ್ಗಗಳು ಅವನಿಗೆ ಅಂಗದನಿಗೆ ಗೊತ್ತಿದೆ. ಮುಂದುವರಿತಾನೆ, 14 ಪಟ್ಟು ಸಾಮರ್ಥ್ಯ, 14 ಟೈಮ್ಸ್ ಅವನಲ್ಲಿ ಕೆಪಬಿಲಿಟಿ. ನಾವಾಗ ಹಿಂಗೆ ಮಿಲಿಟ್ರಿ ಕೆಪಬಿಲಿಟಿ, ಆರ್ಮಿ ಕೆಪಬಿಲಿಟಿ ಅಂತ ಕರೀತಲ್ಲ, ಅಥವಾ ಕ್ಯಾರಿಂಗ್ ಕೆಪಬಿಲಿಟಿ. ಇಲ್ಲಿ ಅವನಲ್ಲಿ 14 ಟೈಮ್ಸ್ ಕೆಪಬಿಲಿಟಿ ಇದೆ. ಯಾವ ಕೆಪಬಿಲಿಟಿ ಅವನಲ್ಲಿದೆ ಅಂದರೆ, 1ನೇ ಕೆಪಬಿಲಿಟಿ ಸಮಯ ಸ್ಥಳದ ಜ್ಞಾನವಿದೆ ಅವನಿಗೆ. ಸಮಯೋಚಿತ, ಸ್ಥಳೋಚಿತ, ಸಂದರ್ಭೋಚಿತ ತಿಳ್ಕೊಳ್ಳುವಂಥ ಜ್ಞಾನ ಅವನಲ್ಲಿದೆ. ತಾರತಮ್ಯ ಅಂತೂ ಅವನಿಗೆ ಸಾಕಷ್ಟು ತಿಳುವಳಿಕೆ ಇದೆ. ಸಮಸ್ಯೆ ಎದುಗಾರಿಕೆ ಇದೆ. ಯಾವುದೇ ಸಮಸ್ಯೆ ಅಂಥದ್ದು ಕಠಿಣ ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂಥ ಎದುಗಾರಿಕೆ ಅವನಲ್ಲಿದೆ. ಅವನು ಸರ್ವಜ್ಞಾನಿ. ಅದು ಹೇಳಿಲ್ಲ ನಿಮಗೆ, ಮ್ಯಾಗ ಸಾಮರ್ಥ್ಯ ಹೇಳೋ ಕಾಲಕ್ಕೂ, ಅವನ ಯಾವ ಜ್ಞಾನ ಅಂತ ಹೇಳೋ ಕಾಲಕ್ಕೂ ಅಲ್ಲಿ ತತ್ವ ಇದು ಬರ್ತಿದೆ. ಸತ್ವ ಸಮಗ್ರ ಜ್ಞಾನ ಅಂದರೆ ಇದೆ ಬ್ರಹ್ಮಜ್ಞಾನ. ನಿಪುಣತೆ ಇದೆ, ಇಲ್ಲ ಅವನಲ್ಲಿ ಎಕ್ಸ್ಪರ್ಟೈಸ್ ಇದೆ. ಆತ್ಮರಕ್ಷಣೆಯೂ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಆತ್ಮರಕ್ಷಣೆ ವಿದ್ಯೆಯೋ ಬಲ್ಲನು ಅವನು. ರಹಸ್ಯ ಕಾಪಾಡೋದು ಭಾಳ ಮುಖ್ಯ. ಯಾವುದು ಮಹತ್ವದ ವಿಷಯ ಇರ್ತದೆ, ಅದು ರಾಷ್ಟ್ರೀಯ ಮಹತ್ವದ ವಿಷಯ ಇರ್ಬೋದು, ವ್ಯಕ್ತಿ ಮಹತ್ವದ ವಿಷಯ ಇರ್ಬೋದು, ಯಾರು ಮುಂದನೋ ಅದನ್ನು ಅವನು ಹಂಚಿದಂಗೆ ನೋಡ್ಕೊಂಡು ಹೋಗ್ತಾನೆ. ಅಸಂಬದ್ಧ ಚರ್ಚೆ ಮಾಡದಿರೋನು, ಅಸಂಬದ್ಧ ಚರ್ಚೆ ಮಾಡುವಂಥ ವ್ಯಕ್ತಿ ಅಲ್ಲ. ಉಚಿತ ವಿಷಯದ ಬಗ್ಗೆ ಮಾತ್ರ ಯೋಗ್ಯ ವಿಷಯದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾನೆ. ಅಸಂಬದ್ಧವಾಗಿ ಏನೋ ಸಲಹೆಗಳನ್ನು ಕೊಡೋದಾಯಿತು, ನಿರ್ಧಾರಗಳನ್ನು ಕೊಡೋದಾಯಿತು, ಯೋಜನೆಗಳನ್ನು ಮಾಡೋದಾಯಿತು, ಅಸಂಬದ್ಧತೆ ಅವನು ಮುಂದೆ ಸುಳಿಯುವುದಿಲ್ಲ. ಧೈರ್ಯದಿಂದಿರ್ತಾನೆ ಯಾವಾಗಲೂ. ಸಬಲದಾನ, ಅಬಲ ತಿಳುವಳಿಕೆ, ಅಬಲ ತಿಳುವಳಿಕೆ, ಸಬಲ ಸಾಮರ್ಥ್ಯ, ಪವರ, ದುರ್ಬಲ, ಸಬಲ ಮತ್ತು ದುರ್ಬಲ, ಈ ಎರಡೂತರ ಬಗ್ಗೆ ಅವನಿಗೆ ತಿಳುವಳಿಕೆ ಇದೆ. ನ್ಯೂನ್ಯತೆ ಬಗ್ಗೆನೂ ಗೊತ್ತಿದೆ, ಪೊಟೆನ್ಷಿಯಲ್ ಬಗ್ಗೆನೂ ಗೊತ್ತಿದೆ. ಪೊಟೆನ್ಷಿಯಲಿಟಿ ಆ್ಯಂಡ್ ಡೆಫಿಷಿಯನ್ಸಿ ಎರಡನ್ನೂ ಸರಿಯಾಗಿ ತಿಳ್ಕೊಂಡಂಥ ವ್ಯಕ್ತಿ ಅದಾನೆ. ವಿಶ್ವಾಸದಲ್ಲಿ ನಿಷ್ಠೆ ಉಳ್ಳವನಿದ್ದಾನೆ. ತಾನು
ನಂಬಿದವರಿಗೆ ವಿಶ್ವಾಸದಿಂದ ನಡ್ಕೋತಾನೋ ತಾನು ನಂಬಿದವರ ಮೇಲೆ ವಿಶ್ವಾಸ ನಿಷ್ಠೆಯನ್ನು ಹೊಂದಿರ್ತಾನೆ. ಬೇಡಿ ಬಂದವರಿಗೆ ಆಶ್ರಯ ಕೊಡುವಂಥ ವ್ಯಕ್ತಿ ಅವನು, ಆಶ್ರಯ ನೀಡುವ ಸ್ವಭಾವದವನು. ಸಮಯೋಚಿತ ಕೋಪ ಇಲ್ಲಂತ ಇಲ್ಲ, ಐತಿ ಸಮಯೋಚಿತ ಕೋಪ. ಯಾವ ಸಮಯದಲ್ಲಿ ಕೋಪ ಮಾಡಬೇಕನ್ನುವಂಥ ತಿಳುವಳಿಕೆ ಅರಿವು ಅವನಲ್ಲಿದೆ. ಅಭಿಪ್ರಾಯ ಕೃತಿಯಲ್ಲಿ ಅಚಲತೆ. ಅಭಿಪ್ರಾಯಕ್ಕೆ ಕೊಡುವಂಥ ವ್ಯಕ್ತಿ, ಅಭಿಪ್ರಾಯಗಳನ್ನು ಸ್ವೀಕರಿಸುವಂಥ ವ್ಯಕ್ತಿ ಮುಂದೆ ಅವುಗಳನ್ನು ಕೃತಿಯಲ್ಲಿ ತರುವಂಥದ್ದು, ಆಚರಣೆಯಲ್ಲಿ ತರುವಂತಹ ಸಾಮರ್ಥ್ಯ ಅಂಗದನಲ್ಲಿದೆ. 14 ಪಟ್ಟು ಸಾಮರ್ಥ್ಯ. ನೆನಪಿಸಿಕೊಂಡ ಹನುಮ, ಇದನ್ನು ನಾವು ನೆನಪಿಸಿಕೊಡ್ತಾನ, ಅಂಗದನಲ್ಲಿ ಇಷ್ಟೆಲ್ಲ ನಿನ್ನಲ್ಲಿ ಪೊಟೆನ್ಷಿಯಾಲಿಟಿ ಅದಾವು ಮಾರಣ, ಯಾಕೆ ನೀನು ಕೈ ಚೆಲ್ತಾ ಇದ್ದೀಯಾ? ಆಮರಣ ಉಪವಾಸದ ಬಗ್ಗೆ ಯಾಕೆ ನೀ ವಿಚಾರ ಮಾಡ್ತಾ ಇದ್ದೀಯಾ? ಯಾಕೆ ಇವೆಲ್ಲ ಬೇರೆ ಬೇರೆ ವಿಚಾರಗಳನ್ನು ತಲೆಯಾಗಿ ಬರ್ತಿದ್ದಾವ ಅನ್ನುವಂಗೆ ಅವಾಗ ನೆನಪಿಸಿಕೊಡ್ತಾನೆ. ತೇಜೋಬಲ ಮಹಾಪರಾಕ್ರಮಿ, ಹುಣ್ಣಿಮೆ ಚಂದ್ರಕಾಂತಿ, ಬುದ್ಧಿಯಲ್ಲಿ ಬೃಹಸ್ಪತಿ, ತಂದೆಯಂತೆ ಬಲಶಾಲಿ ಅಂಗದ. ಮತ್ತು ಮುಂದುವರೆದವನಿಗೆ ಏನು ಹೇಳ್ತಾನೆ? ತೇಜೋಬಲ ಮಹಾಪರಾಕ್ರಮಿ, ಹುಣ್ಣಿಮೆ ಚಂದ್ರಕಾಂತಿ ಅಂತ. ಹುಣ್ಣಿಮೆ ದಿನ ಚಂದ್ರ ಹ್ಯಾಗ ಕಾಂತಿಮಯ ಇರ್ತಲ್ಲ, ಹಂಗೆ ನಿನ್ನಲ್ಲಿ ಏನಿದೆ? ಮಹಾಪರಾಕ್ರಮ ತೇಜ ಇದೆ. ಇಲ್ಲಿ ನೋಡಿ, ಮತ್ತು ಅಲಂಕಾರದ ಬರ್ತಿದೆ, ಉಪಮಾ ಉಪಮೆಗಳದ್ದು ಬರ್ತಿದೆ. ಅವನಲ್ಲಿ ಇರುವಂತಹ ಪರಾಕ್ರಮದ ತೇಜನ್ನು ಹುಣ್ಣಿಮೆಯ ಚಂದ್ರನ ತೇಜಕ್ಕೆ ಹೋಲಿಸ್ತಾನಲ್ಲಿ. ಬುದ್ಧಿಯಲ್ಲಿ ಬೃಹಸ್ಪತಿ, ಬುದ್ಧಿಯಾಗ ಏನಿದೆಯಾ? ಮಹರ್ಷಿ ಬೃಹಸ್ಪತಿ ಹಂಗಿದ್ದೀಯ ನೀನು, ಮಹಾಜ್ಞಾನಿ ಬೃಹಸ್ಪತಿ. ತಮ್ಮ ಹೇಳಿದ್ದೇನೆ, ಅರ್ಥಶಾಸ್ತ್ರದಲ್ಲಿ, ಪ್ರಾಚೀನ ಅರ್ಥಶಾಸ್ತ್ರದಲ್ಲಿ ಇಬ್ಬರು ಇವರು, ವಾಲ್ಮೀಕಿ ಮತ್ತು ಬೃಹಸ್ಪತಿ. ಇದರ ಉಲ್ಲೇಖ ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರದ 2ನೇ ಅಧ್ಯಯನದಲ್ಲಿ ಅವನು ಅದನ್ನೇ ಹೇಳ್ತಾನೆ. ಇಲ್ಲೇನು ನಾನು ಆರ್ಥಿಕ ಚಿಂತನೆಗಳನ್ನು, ನೀತಿಗಳನ್ನು, ರಾಜನೀತಿಗಳನ್ನು ಏನು ಹೇಳ್ತಾ ಇದ್ದೇನೆ, ಇದು ಯಾವುದು ನಂದಲ್ಲ, ಇವು ವಾಲ್ಮೀಕಿಯಿಂದ ಮತ್ತು ಬೃಹಸ್ಪತಿಯಿಂದ ಎರವಲವಾಗಿ ತಗೊಂಡಂಥ ಜ್ಞಾನ. ನೋಡಿ, ಇದನ್ನು ಹೇಳ್ಕೋಬೇಕಾದ್ರೆ ಒಳ್ಳೆಯ ಮನಸ್ಸು, ವಿಶಾಲ ಹೃದಯ ಇದ್ದರೆ ಸತ್ಯ ಮನುಷ್ಯ ಹತ್ರ ಹೇಳ್ಕೊತಾನೆ. ಇಲ್ಲಂದ್ರೆ ಇದೆಲ್ಲ ನನ್ನಂತ ಹೇಳು ಮಂದಿ ಬಾಳ್ತೀವಿ, ಇದೆಲ್ಲ ನೋಡ್ತಿರ್ತೀವಿ. ಯಾರ್ದೋ ಜ್ಞಾನ ಇರ್ತೈತಿ, ಅದಂತಲ್ಲಿ ಕತೆ ಕಾದಂಬರಿ ಎಲ್ಲಿ ಒಂದು ಕತೆ ಇರ್ತದೆ. ಸಿನಿಮಾಗಳನ್ನು ನೋಡ್ರಿ ನೀವು, ಇಂಗ್ಲೀಷ ಮತ್ತು ಬೇರೆ ಭಾಷೆಯಲ್ಲಿ ಸಿನಿಮಾಗಳಂತ ತೆಗಿತಾರೆ, ಅದನ್ನು ತಂದು ಇಲ್ಲಿ ಕನ್ನಡದಾಗ ಇಂಗ್ಲೀಷ್ನಾಗ ತೆಗಿತಾರೆ, ಇದು ನಂದಂತ ನಿಲ್ತಾರೆ. ಎಲ್ಲೋ ಕವಿತೆಗಳನ್ನು ಕೇಳಿರ್ತಾರೆ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಇವರು ಬರೀತಾರೆ, ಇದು ನಂದು ಕವಿತೆ. ಅಪ್ಪ, ನೀನು ಯಾರ ಪ್ರಭಾವಕ್ಕೊಳಗಾಗಿದೆ, ಯಾರ ವಿಚಾರಗಳನ್ನು ನೀನು ಪ್ರಭಾವಕ್ಕೊಳಗಾಗಿ ಬರಿತಾ ಇದೆಯಾ? ಕದ್ದೆ ಅನ್ನೋದಿಲ್ಲ ನಾವು. ಕದ್ದೆ ಯಾವಾಗ ಅಂತೇಳಿ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಕೃತಿ ಚೌರಿ ಅಂತೀವಿ ನಾವು. ನೀವು ಒಪ್ಕೊಂಡು ಹೇಳಿಬಿಡ್ತೀಯ, ನಾನು ಶೇಕ್ಸ್ಪಿಯರ್ನ ಈ ನಾಟಕದ ಅವನ ಒಂದು ಕಥಾವಸ್ತುಗೆ ಪ್ರಭಾವಕ್ಕೊಳಗಾಗಿ ನಾನು ಇದನ್ನು ಬರಿತಾ ಇದ್ದೇನೆ, ಹಿಂಗೆ ನೀವು ಹೇಳ್ಕೊಂಡಿರೋದ ಕೃತಿ ಚೌರಿ ಆಗೋದಿಲ್ಲ. ಇದನ್ನು ನಾನೇ ಬರ್ತೀನಿ ಅಂತ ನೀವು ಯಾವಾಗ ಹೇಳ್ತಿಲ್ಲ, ಅದು ಕೃತಿ ಚೌರಿ ಆಗ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಿ ನೋಡು, ಬೃಹಸ್ಪತಿ ಜ್ಞಾನ, ಅಷ್ಟು ಜ್ಞಾನಿ ಇದೆಯಾ ನೀನು? ನಿನ್ನ ತಂದೆಯಾದ ಅಂಗದ ಇವನು ಯಾರು? ವಾಲಿಯಂತೆ ಬಲಶಾಲಿ ಇದೆಯಾ ನೀನು ಅಂತ ಹೇಳ್ತಾನೆ. ಇಂಥ ಒಳ್ಳೆ ಕ್ಯಾರೆಕ್ಟರ್ಸ್ ನಿನ್ನಲ್ಲಿವೆ, ಸಾಮರ್ಥ್ಯ ನಿಲ್ಲಿವೆ. ತಾರಣ ಬೋಧನೆಗೆ ಪ್ರಭಾವದಿ ಅಂಗದ ಸುಗ್ರೀವನ ವಿರುದ್ಧ ಬಂಡಾಯ ಹೇಳುವ ಮನಸ್ಥಿತಿ ತಿಳಿದ ಹನುಮಾನ. ಇದು ನೋಡ್ಕೊಂಡು ಅವನ ತಾರಣ ಮಾತಿಗೆ ಒಳಗಾದಪ್ಪ ಅಂದ್ರೆ ನಾವು ಹೋಗಿ ಎಲ್ಲ ಅಡಿಗೆ ಕೊಟ್ಟಂದ್ರೆ ಇದು ಬಂಡಾಯ ಮಾಡಿದಂಗೆ, ಇದು ರಿವೋಲ್ಟ್. ಸುಗ್ರೀವ ವಿರುದ್ಧ ರಿವೋಲ್ಟ್ ಮಾಡೋಕ್ಕೆ ನೋಡಾಕತ್ತ ನೀವು ಅಂದರೆ ಸುಗ್ರೀವನ ಅಂಗದನ ಕೊಲೆ ಮಾಡೋ ಪ್ರಯತ್ನನ ಇದು. ಅದಕ್ಕೆ ಇದನ್ನು ತಿಳ್ಕೊಳ್ತಾನೆ. ಇಷ್ಟೆಲ್ಲ ಸಾಮರ್ಥ್ಯ ಇದ್ದ ಹುಡುಗ ಇವನ ಮಾತಿಗೆ ಬಲಿಯಾದಪ್ಪ ಅಂದ್ರೆ ಇವನೇನು ಮಾಡ್ತಾನಂದ್ರೆ ಇವನು ಸುಗ್ರೀವನಿಗೆ ರಿವೋಲ್ಟ್ ಮಾಡ್ಕೊಂಡು ನಿಲ್ತಾನೆ, ಬಂಡಾಯ ಎದ್ಕೊಂಡು ನಿಲ್ತಾನೆ. ಅದಾಗಬಾರ್ದು ಅನ್ನುವಂಗೆ ಹನುಮ ಇದನ್ನು ಆಲೋಚನೆ ಮಾಡ್ತಾನೆ. ಮುಂದೆ ಹನುಮ ಯಾವ ರೀತಿಯಾಗಿ ಇವರಿಗೆ ಅಂಗದನಿಗೆ ಮನವರಿಕೆ ಮಾಡಿಕೊಡ್ತಾನೆ, ಮತ್ತೇನು ಬೆಳವಣಿಗೆ ಆಗ್ತವೆ, ಯೋಜನೆಗಳೇನು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.